So welcome to the new chapter, what it takes to become a professional. ಸೊ ಒಂದು ಸೇಯಿಂಗ್ಸ್ ಇದೆ, ಇದು 100% ಸತ್ಯ. ಬೇಕಾದ್ರೆ ನೀವು ನೋಟ್ ಡೌನ್ ಮಾಡ್ಕೊಂಬಿಡಿ. ಡಿಸ್ಟ್ರಿಬ್ಯೂಟರ್ಸ್ ಆರ್ ಟೆಂಪ್ರರಿ, ಪ್ರೊಫೆಷನಲ್ಸ್ ಆರ್ ಪರ್ಮನೆಂಟ್. ಡಿಸ್ಟ್ರಿಬ್ಯೂಟರ್ಸ್ ಆರ್ ಟೆಂಪ್ರರಿ, ಪ್ರೊಫೆಷನಲ್ಸ್ ಆರ್ ಪರ್ಮನೆಂಟ್. ಅಂದರೆ ನಿಮಗೆ ತುಂಬ ಜನ ನನಗೆ ಕೇಳ್ತಾರೆ, ಸರ್ ಟೀಮಲ್ಲಿ ತುಂಬ ಜನ ಬರ್ತಾರೆ, ಜಾಸ್ತಿ ದಿನ ಇರಲ್ಲ, ಬೇರೆ ಬೇರೆ ಕಂಪ್ನಿಗೆ ಜಂಪ್ ಆಗ್ತಾರೆ ಅಂತ. ಸೊ ದೇ ಆರ್ ನಾಟ್ ಪ್ರೊಫೆಷನಲ್ಸ್, ದೇ ಆರ್ ಡಿಸ್ಟ್ರಿಬ್ಯೂಟರ್ಸ್. ಅವರು ಡಿಸ್ಟ್ರಿಬ್ಯೂಟರ್ಸ್ ಆಗಿ ಬಂದಿರ್ತಾರೆ, ಒಂದು ಕಂಪ್ನಿಯಲ್ಲ ಇನ್ನೊಂದು ಕಂಪ್ನಿನ ಡಿಸ್ಟ್ರಿಬ್ಯೂಟರ್ ಆಗಿ ಹೋಗ್ತಿರ್ತಾರೆ. ಇಫ್ ದೇ ಬಿಕಮ್ ಎ ಪ್ರೊಫೆಷನಲ್, ದೇ ವಿಲ್ ಬಿ ಸ್ಟೇಯಿಂಗ್ ಫಾರ್ ಅ ಲಾಂಗ್ ಟೈಮ್. ಸೊ ನೀವು ನಿಮ್ಮ ಟೀಮಲ್ಲಿ ಪ್ರೊಫೆಷನಲ್ಸ್ನ ಕ್ರಿಯೇಟ್ ಮಾಡಬೇಕು. ನಿಮ್ಮ ಟೀಮಲ್ಲಿ ನೀವು ಪ್ರೊಫೆಷನಲ್ಸ್ನ ಕ್ರಿಯೇಟ್ ಮಾಡಬೇಕು ಅಂದರೆ ನೀವು ಫಸ್ಟ್ ಪ್ರೊಫೆಷನಲ್ ಆಗಬೇಕು. ಸೊ ಅದಕ್ಕೋಸ್ಕರ ನಾನು ಐ ಆಲ್ವೇಸ್ ರೆಕಮೆಂಡ್ ಬಿ ಎ ಪ್ರೊಫೆಷನಲ್ ನೆಟ್ವರ್ಕ್ ಮಾರ್ಕೆಟರ್. ಅವಾಗ ಮಾತ್ರ ನಿಮಗೆ ಸಕ್ಸಸ್ ಸಿಗುತ್ತೆ, ಒಂದು ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿ ಇನ್ಕಮ್ ಸಿಗುತ್ತೆ, ಒಂದು ದೊಡ್ಡ ಡೈನೆಸ್ಟಿನ, ಒಂದು ದೊಡ್ಡ ಎಂಪೈರ್ನ ಕ್ರಿಯೇಟ್ ಮಾಡಕ್ಕೆ ಸಾಧ್ಯ ಒನ್ಸ್ ಯು ಬಿಕಮ್ ಎ ಪ್ರೊಫೆಷನಲ್. ಸೊ ಡಿಸ್ಟ್ರಿಬ್ಯೂಟರ್ಸ್ ಕೆನಾಟ್ ಕ್ರಿಯೇಟ್ ಎ ಡೈನೆಸ್ಟಿ, ಓನ್ಲಿ ಪ್ರೊಫೆಷನಲ್ ಕ್ಯಾನ್ ಕ್ರಿಯೇಟ್ ಎನ್ ಎಂಪೈರ್ ಇನ್ ದಿಸ್ ಬಿಸ್ನೆಸ್. ಸೊ ನಿಮಗೆ ಈಗ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ವಾಟ್ ಕೈಂಡ್ ಆಫ್ ಎ ಪರ್ಸನ್, ಸೊ ಪ್ರೊಫೆಷನಲ್ ಆಗಬೇಕು ಅಂದರೆ, ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ 3 ರೀತಿ ಜನ ಇರ್ತಾರೆ. ವಾಟ್ ಕೈಂಡ್ ಆಫ್ ಎ ಪರ್ಸನ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ 3 ರೀತಿ ಪರ್ಸನ್ಸ್ ಅಂದರೆ ಯಾರು? ಸೊ ಯು ಕ್ಯಾನ್ ಸೇ ಪೋಸರ್ಸ್, ಅಮೇಚರ್ಸ್ ಅಂಡ್ ಪ್ರೊಫೆಷನಲ್. 3 ರೀತಿ ಇದ್ದಾರೆ, ಪೋಸರ್ಸ್, ಅಮೇಚರ್ಸ್, ಪ್ರೊಫೆಷನಲ್ಸ್ ಅಂತ. ಪೋಸರ್ಸ್ ಅಂದ್ರೆ ಯಾರು? ಸುಮ್ಮನೆ ಬರ್ತಾರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಜಾಯ್ನ್ ಆಗ್ತಾರೆ. ನಿಮ್ಗೆ ಗೊತ್ತಿರುತ್ತೆ, ನೀವೆಲ್ಲ ತಿಳ್ಕೊಂಡು, ಸರ್ ಎಷ್ಟು ಜನ ಜಾಯ್ನ್ ಆಗ್ತಾರೆ ಸರ್, ಬಟ್ ಆಕ್ಟಿವ್ ಆಗೇ ಇಲ್ಲ. ಯಾಕಂದ್ರೆ ಅದ್ರಲ್ಲಿ ನೀವು ಕ್ಯಾಟಗರೈಸ್ ಮಾಡಬೇಕು, ಅವ್ರು ಯಾವ ಕ್ಯಾಟಗರಿ, ಅವ್ರು ಪೋಸರ್ಸಾ, ಅಮೇಚರ್ಸಾ ಅಥವಾ ಪ್ರೊಫೆಷನಲ್ಸ್ ಆಗಕ್ಕೆ ರೆಡಿ ಇದಾರ ಅಂತ. ಸೊ ಪೋಸರ್ಸ್ ಅಂದ್ರೆ ಯಾರು? ದೇ ಥಿಂಕ್ ನೆಟ್ವರ್ಕ್ ಮಾರ್ಕೆಟಿಂಗ್ ಆಸ್ ಎ ಲಾಟ್ರಿ ಬಿಸ್ನೆಸ್, ಲಾಟ್ರಿ ಟಿಕೆಟ್ ತರ ಅನ್ಕೊಂಡ್ಬಿಡ್ತಾರೆ. ಸೊ ಬಂದ್ರೆ ಬಂತು, ಸೊ ಬರ್ತಾರೆ, ಟ್ರೈ ಮಾಡ್ತಾರೆ, ಒಂದು 10 ಜನ ಲೀಸ್ಟ್ ಮಾಡ್ತಾರೆ, ಒಂದು 10 ಜನದಲ್ಲಿ ಒಂದು ಕಲ್ಲೆಸಿತಾರೆ. ಯಾರು ಒಬ್ರು ಜಾಯ್ನ್ ಆದ್ರೆ ಮತ್ತೊಂದು ತಿಂಗಳು 2 ತಿಂಗಳು ಕಂಟಿನ್ಯೂ ಮಾಡ್ತಾರೆ. ಮತ್ತೇನಾದ್ರು ಒಂದು ಚೂರು ವರ್ಕ್ ಆದ್ರೆ ಓಕೆ, ಅಂದ್ರೆ ಲಾಟ್ರಿ ಗೊತ್ತಲ್ಲ, ಬೈ ಲಕ್ ಅಥವಾ ಒಂದು ಏನೋ ಒಂದರಲ್ಲಿ ಅಡ್ಡೇಟ್ ಮೇಲೆ ಗುಡ್ಡೇಟು ಅಂತಾರಲ್ಲ, ಆ ರೀತಿ ಅವ್ರಿಗೆ ಸಕ್ಸಸ್ ಸಿಗಬೇಕು. ಅಂತ ಜನಗಳನ್ನ ನಾವೇನಂತ ಕರಿತೀವಿ? ಪೋಸರ್ಸ್ ಅಂತ ಕರಿತೀವಿ. ಅವರು ತುಂಬಾ ಜನ ಈ ಬಿಸ್ನೆಸ್ಗೆ ಬಂದು ಹೋಗುವಂಥವ್ರು. ತುಂಬಾ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ 80% ಆಫ್ ದಿ ಪೀಪಲ್ ಆರ್ ಪೋಸರ್ಸ್ ಆಗಿ ಬಂದು ಹೋಗಿದ್ದಾರೆ. ಸೊ ನನಗೆ ಗೊತ್ತು ನೆಟ್ವರ್ಕ್ ಮಾರ್ಕೆಟಿಂಗ್, ನನ್ಗೆ ಗೊತ್ತಿದೆ, ಈ ಬಿಸ್ನೆಸ್ ನಂಗೆ ಗೊತ್ತಿದೆ ಅಂತ ಯಾರು ಹೇಳ್ತಾರೆ, ನೀವು ಅವಾಗ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮೈಂಡಲ್ಲಿ ಬರಬೇಕು, ದೇ ಆರ್ ಪೋಸರ್ಸಾ, ಅಮೇಚರ್ಸಾ ಅಥವಾ ಪ್ರೊಫೆಷನಲ್ಸ್ ಅಂತ. ಸೊ ಪೋಸರ್ಸ್, ದೇ ಥಿಂಕ್ ದಿಸ್ ಬಿಸ್ನೆಸ್ ಎಸ್ ಎ ಲಾಟ್ರಿ ಟಿಕೆಟ್ ತರ. ಬರ್ತಾರೆ, ಫೋರ್ಸ್ ಕೊಡ್ತಾರೆ, ಯಾವ್ದೋ 1-2 ಪ್ರಾಸ್ಪೆಕ್ಟಿಂಗ್ ಮಾಡ್ತಾರೆ, ಅವ್ರದ್ದು 10 ಲೀಸ್ಟ್ ಮಾಡ್ತಾರೆ, 10ರಲ್ಲಿ ಯಾರು ಒಬ್ರು ಜಾಯ್ನ್ ಆಯ್ತು ಅಂದ್ರೆ 1-2-3 ತಿಂಗಳು ಕಂಟಿನ್ಯೂ ಮಾಡಿ ಬಿಟ್ಟು ಹೋಗ್ಬಿಡ್ತಾರೆ. ಸೆಕೆಂಡ್ ಈಸ್ ಅಮೇಚರ್ಸ್. ಅವ್ರೇನ್ ಮಾಡ್ತಾರೆ, ಅವ್ರಿಗಿಂತ ಪೋಸರ್ಸ್ಗಿಂತ ಒಂದು ಹೆಜ್ಜೆ ಮುಂದಿರ್ತಾರೆ. ಬರ್ತಾರೆ, ಸ್ವಲ್ಪ ಲೀಸ್ಟ್ಗಳನ್ನ ಮಾಡ್ತಾರೆ, ಬಟ್ ಅವರು ಸಖತ್ ಡಿಮ್ಯಾಂಡಿಂಗ್, ಶಾರ್ಟ್ ಕಟ್ನ ಹುಡುಕ್ತಾರೆ ಅಂದ್ರೆ ದೇ ಟೈಮಿಂಗ್ಸ್, ಪೊಸಿಷನಿಂಗ್. ಸೊ ನೀವು ನಿಮ್ಮ ಕಂಪ್ನಿಲಿ ಏನ್ ಪೊಸಿಷನ್ ಕೊಡ್ತೀರಾ ನಮಗೆ? ಸೊ ನಮಗೆ ಒಳ್ಳೆ ಪೊಸಿಷನ್ ಬೇಕು, ಲೀಡರ್ಶಿಪ್ ಪೊಸಿಷನ್ ಬೇಕು. ದೇ ಡೋಂಟ್ ಟೇಕ್ ರಿಸ್ಕ್, ಶಾರ್ಟ್ ಕಟ್ನ ತಗೊಂತಾರೆ. ದೇ ಡೋಂಟ್ ನೋ ಹೌ ಟು ಏನಪ್ಪಾ, ಒಂದು ರೈಟ್ ವೇಲಿ ಬಿಸ್ನೆಸ್ ಬಿಲ್ಡ್ ಮಾಡಕ್ ಬರಲ್ಲ. ಅವ್ರನ್ನ ನಾವೆಂತ ಕರಿತೀವಿ? ಅಮೇಚರ್ಸ್ ಅಂತ ಕರಿತೀವಿ. ದೇ ಆರ್ ನಾಟ್ ರೆಡಿ ಟು ಲರ್ನ್ ದ ಸ್ಕಿಲ್ಸ್. ಅವ್ರೇನಂದ್ರೆ ಯಾವಾಗಲೂ ಸಕ್ಸಸ್ನ ಶಾರ್ಟ್ ಕಟ್ ಅಲ್ಲಿ ಹುಡುಕೋರ್ನ ನಾವೇಂತ ಕರಿತೀವಿ? ಅಮೇಚರ್ಸ್ ಅಂತೀವಿ. ನಿಮ್ಮ ಕಂಪ್ನಿಲಿ, ನಿಮ್ಮ ಟೀಮಲ್ಲಿ ತುಂಬಾ ಜನ ಇಂಥ ಅಮೇಚರ್ಸ್ಗಳು ಸಿಗ್ತಾರೆ, ಐಡೆಂಟಿಫೈ ಮಾಡಿ ಅವ್ರನ್ನ. ಸೊ ಥರ್ಡ್ ಒನ್ ಈಸ್ ಪ್ರೊಫೆಷನಲ್ ಪೀಪಲ್ಸ್. ದೇ ಫೋಕಸ್ ಆನ್ ಸ್ಕಿಲ್ಸ್ ಅಂಡ್ ಪ್ಯಾಷನ್. ಯಾರು ಪ್ರೊಫೆಷನಲ್ಸ್ ಅಂದ್ರೆ ದೇ ಆಲ್ವೇಸ್ ಫೋಕಸ್ ಆನ್ ಸ್ಕಿಲ್ ಅಂಡ್ ದೇ ಡ್ರಿವನ್ ಬೈ ಪ್ಯಾಷನ್. ಅಂದ್ರೆ ಅವರು ಸ್ಕಿಲ್ಸ್ ನ ಕಲಿಯೋದಕ್ಕೆ, ಡೈಲಿ ಅಪ್ಗ್ರೇಡೇಷನ್ ಆಗೋದಕ್ಕೆ ರೆಡಿ ಇರೋರ್ನ ನಾವು ಪ್ರೊಫೆಷನಲ್ಸ್ ಅಂತೀವಿ. ಮತ್ತು ಅವ್ರಿಗೆ ಡೈಲಿ ಬಿಸ್ನೆಸ್ಗೆ ಮೋಟಿವೇಟ್ ಮಾಡ್ತಿರೋದು ಅವರ ಪ್ಯಾಷನ್ನೇ ಹೊರತು ಮೋಟಿವೇಶನ್ ವಿಡಿಯೋಸ್ಗಳಲ್ಲ, ಅಥವಾ ಅಪ್ಲೈನ್ ಅಲ್ವಾ, ಅಥವಾ ಯಾರು ಅಲ್ಲ. ಅವರ ಪ್ಯಾಷನ್ ಅವ್ರಿಗೆ ಈ ಬಿಸ್ನೆಸ್ ನ ಡ್ರೈವ್ ಮಾಡ್ತಾ ಇದ್ರೆ ಅವ್ರನ್ನ ನಾವೇಂತ ಕರಿತೀವಿ? ಪ್ರೊಫೆಷನಲ್ ಅಂತೀವಿ. ಸೊ ವಾಟ್ ಇಟ್ ಟೇಕ್ಸ್ ಟು ಬಿಕಮ್ ಪ್ರೊಫೆಷನಲ್? ಒನ್ ಇಸ್ ಸ್ಕಿಲ್ ಅಂಡ್ ಸೆಕೆಂಡ್ ಒನ್ ಇಸ್ ಪ್ಯಾಷನ್. ಈ ಎರಡು ಇದ್ರೆ ಮಾತ್ರ ಯು ಕ್ಯಾನ್ ಬಿಕಮ್ ಎ ಪ್ರೊಫೆಷನಲ್. ವಾಟ್ ಇಟ್ ಟೇಕ್ಸ್ ಟು ಬಿ ಎ ಪ್ರೊಫೆಷನಲ್ ನೆಟ್ವರ್ಕ್ ಮಾರ್ಕೆಟರ್? 2 ಇಂಪಾರ್ಟೆಂಟ್ ಥಿಂಗ್, ಒನ್ ಇಸ್ ಸ್ಕಿಲ್ಸ್ ಅಂಡ್ ಪ್ಯಾಷನ್. ನಿಮ್ಮಲ್ಲಿ ಸ್ಕಿಲ್ ಇಲ್ಲ ಅಂದ್ರೆ ತೊಂದರೆ ಇಲ್ಲ, ಕಲಿಬಹುದು. ಇಟ್ ಕ್ಯಾನ್ ಬಿ ಲರ್ನ್ಡ್, ಇಟ್ ಕ್ಯಾನ್ ಬಿ ಥಾಟ್, ಇಟ್ ಕ್ಯಾನ್ ಬಿ ಲರ್ನ್ಡ್ ಇನ್ ಎ ಓವರ್ ಪೀರಿಯಡ್ ಆಫ್ ಟೈಮ್. ಒಂದು ದಿನದಲ್ಲಿ ಎಲ್ಲ ಸ್ಕಿಲ್ನು ಕಲಿಯಕ್ಕಾಗಲ್ಲ. ಇಟ್ ಟುಕ್ ಮಿ 14 years ಆಫ್, ನೋಡಿ ನನಗೆ 14 ವರ್ಷದ ಜರ್ನಿ ಇದೆ ಸೇಲ್ಸ್ ಅಲ್ಲಿ. ಸ್ಟಿಲ್ ಐ ಆಮ್ ಲರ್ನಿಂಗ್ ಸೇಲ್ಸ್, ಸ್ಟಿಲ್ ಐ ಹ್ಯಾವ್ ಬೀನ್ ಮೆಂಟರ್ಡ್ ಬೈ ಇಂಟರ್ನ್ಯಾಷನಲ್ ಸೇಲ್ಸ್ ಟ್ರೈನರ್ ಕಾಲ್ಡ್ ಬ್ಲೇರ್ ಸಿಂಗರ್. ಇವಾಗಲೂ ನಾನು ಬ್ಲೇರ್ ಸಿಂಗರ್ನ ನಾನು ಟ್ರೈನಿಂಗ್ ತಗೊಂತೀನಿ.
ಸ್ಟಿಲ್ ಐ ಮೀನ್ ಎ ಲರ್ನಿಂಗ್. 14 ವರ್ಷದ ನನಗೆ ನಾನು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದೆ ಸೇಲ್ಸು. ನಾನು ಇರೋದೇ ಸೇಲ್ಸಲ್ಲಿ, ನನಗೆ ಎಲ್ಲ ಗೊತ್ತಿದೆ. ಸೆಲ್ಲಿಂಗ್ ಬರುತ್ತೆ, ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಬರುತ್ತೆ, ಪ್ರಾಸ್ಪೆಕ್ಟಿಂಗ್ ಬರುತ್ತೆ, ಫೋನ್ ಕಾಲ್ ಬರುತ್ತೆ. ಸೊ ಐ ಆಮ್ ಎ ಗುಡ್ ಸೇಲ್ಸ್ ಪರ್ಸನ್, ಐ ವಾಸ್ ಎ ಟಾಪ್ ಸೇಲ್ಸ್ ಮ್ಯಾನ್ ಇನ್ ದಿ ಆರ್ಗನೈಸೇಷನ್ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಸ್ಟಿಲ್ ಐ ಆಮ್ ಲರ್ನಿಂಗ್. ಯಾಕಂದ್ರೆ ಸ್ಕಿಲ್ಸ್ ಕ್ಯಾನ್ ಬಿ ಲರ್ನ್ಡ್ ಎವ್ರಿ ಡೇ ಲರ್ನ್ಡ್. ಯಾಕಂದ್ರೆ ದಿನ ಸ್ಕಿಲ್ಸ್ಗಳಲ್ಲಿ ಹೊಸದು ಬರ್ತಾ ಇರುತ್ತೆ. ಅಪ್ಗ್ರೇಡೇಷನ್ ಇಸ್ ಇಂಪಾರ್ಟೆಂಟ್ ಅಂಡ್ ಪ್ರೊಫೆಷನಲ್ಸ್ ವಿಲ್ ಡೂ ಇಟ್. ನಿಮಗೆ ಯಾರು ಪ್ರೊಫೆಷನಲ್ಸ್ ಅಂದ್ರೆ ಎಕ್ಸಾಂಪಲ್ ಅವಾಗಲೇ ಕೊಟ್ಟಿದೆ, ಲಾಯರ್ಸ್, ಡಾಕ್ಟರ್ಸ್, ಇಂಜಿನಿಯರ್ಸ್ ಆರ್ ಪ್ರೊಫೆಷನಲ್ಸ್. ಲಾಯರ್ಸ್ ಡೈಲಿ ಓದಬೇಕು, ಡೈಲಿ ಸಂವಿಧಾನ ಓದಿದ್ರೆ ಸಾಲಲ್ಲ, ಅವರು ಡೈಲಿ ಆರ್ಟಿಕಲ್ಸ್ನ ಡೈಲಿ ಚೇಂಜಸ್ ಆಗ್ತಾ ಇರುತ್ತೆ, ಅದನ್ನೆಲ್ಲ ಹೊಸದನ್ನ ಓದ್ತಾ ಇರ್ತಾರೆ. ಡಾಕ್ಟರ್ಸ್ ಒಂದ್ಸಲಿ 6 ವರ್ಷ ಓದ್ರೆ ಆಗಲ್ಲ, ಡೈಲಿ ಓದ್ತಾ ಇರ್ತಾರೆ, ಡೈಲಿ ಅಪ್ಗ್ರೇಡೇಷನ್ ಆಗ್ತಿರ್ತಾರೆ, ಡೈಲಿ ಸ್ಕಿಲ್ಸ್ನ ಕಲ್ತ್ಕೊಂತಾ ಇರ್ತಾರೆ. ಇಂಜಿನಿಯರ್ಸ್ ಡೈಲಿ ಅಪ್ಗ್ರೇಡೇಷನ್ ಆಗ್ತಾರೆ, ಹೊಸ ಟೆಕ್ನಾಲಜಿನ ಕಲಿತಾ ಇರ್ತಾರೆ. ಅದೇ ರೀತಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ಆಲ್ಸೋ ಪ್ರೊಫೆಷನಲ್. ಇಟ್ ಟೇಕ್ಸ್ ಸ್ಕಿಲ್ಸ್ ಟು ಬಿಕಮ್ ಎ ಪ್ರೊಫೆಷನಲ್. ಅಂಡ್ ಇದನ್ನ ಕಲಿಯಕ್ಕೆ ಡ್ರೈವ್ ಮಾಡೋದು ಯಾರು? ಮನಿ ಅಲ್ಲ, ಅವರ ಪ್ಯಾಷನ್ ಡ್ರೈವ್ ಮಾಡಬೇಕು. ಎಸ್, ಐ ವಾಂಟ್ ಟು ಬಿಕಮ್ ಎ ಪ್ರೊಫೆಷನಲ್, ಐ ವಾಂಟ್ ಟು ಕ್ರಿಯೇಟ್ ಎನ್ ಹಿಸ್ಟ್ರಿ ಅಂತ ಯಾರಿಗೆ ಅವರಲ್ಲಿ ಒಂದು ಪ್ಯಾಷನ್ ಇರುತ್ತೆ, ಅವ್ರನ್ನ ಮಾತ್ರ ಪ್ರೊಫೆಷನಲ್ ಆಗಕ್ಕೆ ಸಾಧ್ಯ. ಸೊ ಹಂಗಾದ್ರೆ ಏನು ಸ್ಕಿಲ್ಸ್ ಬೇಕು? ವಾಟ್ ಸ್ಕಿಲ್ಸ್ ಟು ಬಿಕಮ್ ಪ್ರೊಫೆಷನಲ್? ಏನು ಸ್ಕಿಲ್ನ ಕಲಿಬೇಕು ಈ ಬಿಸ್ನೆಸ್ ಅಲ್ಲಿ ಅಂದ್ರೆ? ಸೊ 4 ಇಂಪಾರ್ಟೆಂಟ್ ಸ್ಕಿಲ್ ಯು ನೀಡ್ ಟು ಅರ್ನ್ ಈ ಬಿಸ್ನೆಸ್ಗೆ. ಅದು ಎಸ್ಪೆಷಲಿ ದ ಫಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ ಇಸ್ ಸೆಲ್ಲಿಂಗ್ ಸ್ಕಿಲ್. ನಾವು ಸೆಲ್ಲಿಂಗ್ ಅಂದ್ರೆ ಬರೀ ಪ್ರಾಡಕ್ಟ್ ಅಂತ ತಿಳ್ಕೊಂಡ್ಬಿಡ್ತೀವಿ. ಪ್ರಾಡಕ್ಟ್ ಸೆಲ್ಲಿಂಗ್ ಒಂದೇ ಸ್ಕಿಲ್ ಅಲ್ಲ. ಸೊ ಇಫ್ ಯು ಆರ್ ಜಾಯ್ನಿಂಗ್ ನ್ಯೂ ಮೆಂಬರ್ಸ್, ಇಫ್ ಯು ಆರ್ ರಿಕ್ರೂಟಿಂಗ್ ನ್ಯೂ ಪೀಪಲ್, ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ ಸೆಲ್ಲಿಂಗ್ ಅಂತೀವಿ. ಸೊ ನಿಮ್ಮ ಕಾನ್ಸೆಪ್ಟ್ ನ ನೀವು ಸೆಲ್ ಮಾಡ್ತಾ ಇರ್ತೀವಿ. ಸೊ ಸೇಲ್ಸ್ ಈಸ್ ಎವ್ರಿಥಿಂಗ್. ಸೇಲ್ಸ್ ಈಸ್ ಈಕ್ವಲ್ ಟು ಇನ್ಕಮ್. ಸೊ ಇಫ್ ಯು ವಾಂಟ್ ಇನ್ಕಮ್, ಯು ಹ್ಯಾವ್ ಟು ಬಿ ಎ ಸೇಲ್ಸ್ ಪೀಪಲ್. ಸೇಲ್ಸ್ ಬಗ್ಗೆ ನಿಮ್ಗೊಂದು ದೊಡ್ಡ ಅಭಿಮಾನ ಬರಬೇಕು. ಸೆಲ್ಲಿಂಗ್ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್. ಸೇಲ್ಸ್ ಈಸ್ ಈಕ್ವಲ್ ಟು ಇನ್ಕಮ್. ಬರ್ಕೊಂಬಿಡಿ ಮತ್ತೇನೆ ನೋಟ್ಸ್ನ. ಸೇಲ್ಸ್ ಈಸ್ ಈಕ್ವಲ್ ಟು ಇನ್ಕಮ್. ಸೊ ಸೆಲ್ಲಿಂಗ್ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ರಿಕ್ರೂಟಿಂಗ್ ಸ್ಕಿಲ್. ರಿಕ್ರೂಟಿಂಗ್ ಅಲ್ಲಿ ತುಂಬಾ ಬರುತ್ತೆ. ಫೈಂಡಿಂಗ್ ಪ್ರಾಸ್ಪೆಕ್ಟಿಂಗ್ ಸ್ಕಿಲ್ಸ್, ಪ್ರಾಸ್ಪೆಕ್ಟ್ ನ ಫೈಂಡ್ ಮಾಡೋದು, ಲಿಸ್ಟ್ ಮಾಡೋದು. ಅಪ್ರೋಚಿಂಗ್ ಸ್ಕಿಲ್, ಪ್ರೆಸೆಂಟಿಂಗ್ ಸ್ಕಿಲ್, ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಸ್ಕಿಲ್, ಫಾಲೋ ಅಪಿಂಗ್ ಸ್ಕಿಲ್, ಕ್ಲೋಸಿಂಗ್ ಸ್ಕಿಲ್. ಅಂಡ್ ನ್ಯೂ ಅಸೋಸಿಯೇಟ್ಸ್ಗೆ ನಾವು ಯಾವ ರೀತಿ ಅಪ್ಗ್ರೇಡೇಷನ್ ಮಾಡ್ತೀವಿ ಅಂತ. ನೆಕ್ಸ್ಟ್ ಪ್ರಮೋಟಿಂಗ್ ದ ಇವೆಂಟ್ ಸ್ಕಿಲ್. ಇವೆಲ್ಲ ರಿಕ್ರೂಟಿಂಗ್ ಅಲ್ಲಿ ಬರುತ್ತೆ. ಅದು ನಾನು ಲೇಟೆಸ್ಟ್ ಸ್ಟೇಜ್ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಡುಪ್ಲಿಕೇಶನ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಒನ್ಸ್ ಯು ಲರ್ನ್, ಇಟ್ ಶುಡ್ ಬಿ ಥಾಟ್ ಟು ಸಂಬಡಿ ಎಲ್ಸ್. ಅಂದ್ರೆ ಲರ್ನ್ ಟು ಟೀಚ್ ಅಂತಾರೆ. ಇನ್ನೊಬ್ರಿಗೆ ಹೇಳ್ಕೊಡೋದನ್ನ ಕಲಿಬೇಕು ಅಂತಾರೆ. ಸೊ ನೀವೇನು ಕಲ್ತಿದ್ದೀರಾ, ಏನು ಅಚೀವ್ ಮಾಡಿದ್ದೀರಾ ಅದನ್ನ ಇನ್ನೊಬ್ರಿಗೆ ಹೇಳ್ಕೊಟ್ಟಾಗ ಅದು ಡುಪ್ಲಿಕೇಶನ್ ಆಗುತ್ತೆ. ತುಂಬಾ ಜನಕ್ಕೆ ಸ್ವಂತವಾಗಿ ಅಚೀವ್ಮೆಂಟ್ ಮಾಡಕ್ ಬರುತ್ತೆ, ಬಟ್ ಹೇಳ್ಕೊಡಕ್ ಬರಲ್ಲ. ದಟ್ ಈಸ್ ಆಲ್ಸೋ ಎ ಸ್ಕಿಲ್ ಟು ಟೀಚ್. ಟೀಚಿಂಗ್ ಇಸ್ ಎ ಸ್ಕಿಲ್ ಅಲ್ವಾ? ಡುಪ್ಲಿಕೇಶನ್ ಸ್ಕಿಲ್. ನೆಕ್ಸ್ಟ್ ಈಸ್ ಲೀಡರ್ಶಿಪ್. ಸೊ ಲೀಡರ್ಶಿಪ್ ಇಸ್ ಆಲ್ವೇಸ್ ಇಟ್ಸ್ ಎ ಬಿಸ್ನೆಸ್ ಆಫ್ ಲೀಡರ್ಶಿಪ್ ಆದ್ರಿಂದ. ಸೊ ಲೀಡರ್ಶಿಪ್ ಸ್ಕಿಲ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಬಿಸ್ನೆಸ್. ಸೊ ಲೀಡರ್ಶಿಪ್ ಅಂದ್ರೆ ಏನು? ಲೀಡಿಂಗ್ ಅವರ್ ಸೆಲ್ಫ್ಸ್ ಇಸ್ ಎ ಕಾಲ್ಡ್ ಎ ಲೀಡರ್ಶಿಪ್. ಅದು ನಾನು ಲೇಟೆಸ್ಟ್ ಚಾಪ್ಟರ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಸೆಕೆಂಡ್ ಲೈನ್ ಆಫ್ ಪೀಪಲ್ ನ ಕ್ರಿಯೇಟ್ ಮಾಡೋದು, ಸೆಕೆಂಡ್ ಲೈನ್ ಆಫ್ ಲೀಡರ್ಸ್ ನ ಕ್ರಿಯೇಟ್ ಮಾಡೋದಿದೆಲ್ಲ, ಇಟ್ಸ್ ಅ ಚಾಲೆಂಜಿಂಗ್ ಜಾಬ್ ಅಂಡ್ ಚಾಲೆಂಜಿಂಗ್ ಸ್ಕಿಲ್. ಸೊ ಯಾರು ಈ 4 ಸ್ಕಿಲ್ ನ ಮಾಸ್ಟರಿ ಮಾಡ್ತಾರೆ, ದೇ ವಿಲ್ ಬಿಕಮ್ ಎ ಪ್ಯೂರ್ ಪ್ರೊಫೆಷನಲ್ ಇನ್ ದಿಸ್ ಬಿಸ್ನೆಸ್. ದೇ ಆರ್ ಗೋಯಿಂಗ್ ಟು ರೀಚ್ highest peak in this business. So if you want to reach highest rank in your organization, highest achievement in your business, this is the 4th skill you need to master. This is the ultimate 4th skill. If you learn, nobody can beat you, nobody can touch you, nobody can ಏನಂತಾರೆ shake you. So ಅದ್ಭುತವಾದ ಒಂದು ಚಾಪ್ಟರ್ಸ್ ಇದೆ. 4 pillars ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ನಾನು ಯಾವಾಗಲೂ ಕರಿತೀನಿ. ಸೆಲ್ಲಿಂಗ್, ರಿಕ್ರೂಟಿಂಗ್, ಡುಪ್ಲಿಕೇಶನ್ ಅಂಡ್ ಲೀಡರ್ಶಿಪ್. ಅದು ಲೇಟೆಸ್ಟ್ ಸ್ಟೇಜ್ ಅಲ್ಲಿ ನಿಮಗೆ ಇನ್ ಡೆಪ್ತ್ ಆಗಿ ನಾನು ಹೇಳ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಈಗ ಬಂದಿರೋದು ಪ್ರೊಫೆಷನಲ್ ಅಲ್ಲಿ 4 E's ಆಫ್ ಪ್ರೊಫೆಷನಲ್ ಅಂತ ಕರೀತಾರೆ. ಸೊ ಇದನ್ನ ನಾನು ಕಲ್ತ್ಕೊಂಡ್ ಬಂದಿರೋದು. 4 E's ಅಂದ್ರೆ ಏನು? ಸೊ 4 E ಬೇಕಂದ್ರೆ ಒಂದು ಪ್ರೊಫೆಷನಲ್ ಆಗಕ್ಕೆ. ನಾನು ಏನೇನು ಸ್ಕಿಲ್ ಬೇಕು ಅಂತ ಹೇಳಿದೆ ಅವಾಗಲೇ, ಸೆಲ್ಲಿಂಗು, ರಿಕ್ರೂಟ್ಮೆಂಟ್, ಡುಪ್ಲಿಕೇಶನ್ ಮತ್ತೆ ಲೀಡರ್ಶಿಪ್ ಬಗ್ಗೆ. ಇದು 4 E's ಆಫ್ ಪ್ರೊಫೆಷನಲ್. ಒಂದು ಪ್ರೊಫೆಷನಲ್ ಆಗ್ಬೇಕಂದ್ರೆ 4 E ಬೇಕು ಅಂತಾರೆ. ಏನು ಅಂದ್ರೆ E? ಎಜುಕೇಶನ್ ಫಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಸ್ ಎಕ್ಸಾಮಿನೇಷನ್, ಆಮೇಲೆ ಎಕ್ಸ್ಪೀರಿಯನ್ಸ್, ಎಥಿಕ್ಸ್, ಎಜುಕೇಶನ್. ಆರ್ ವಿ ರಿಯಲಿ ಗೆಟಿಂಗ್ ಎಜುಕೇಶನ್? ನಿಜವಾಗ್ಲೂ ಎಜುಕೇಶನ್ ತಗೊಂಡು ನಾವು ಈ ಬಿಸ್ನೆಸ್ ಮಾಡ್ತಾ ಇದೀವಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ? ದ ಬಿಗ್ಗೆಸ್ಟ್ ಫ್ಲಾ ಅಂತ ಏನಾರು ಇದ್ರೆ, ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತ ಏನಾರು ಇದ್ರೆ ಈ ಇಂಡಸ್ಟ್ರಿದು ಎಜುಕೇಶನ್. ವಿ ಆರ್ ನಾಟ್ ಗೆಟಿಂಗ್ ಪ್ರಾಪರ್ಲಿ ಎಜುಕೇಟೆಡ್.
ಒಬ್ಬ ಪ್ರೊಫೆಷನಲ್ ಆಗಿ ಬರಬೇಕು ಅಂತ ಇರೋನಿಗೆ ಪ್ರೊಫೆಷನಲಿಸಮ್ ಏನ್ ಬೇಕು ಅಂತ ಹೇಳ್ಕೊಡ್ತಾ ಇಲ್ಲ, ರೈಟ್ ಎಜುಕೇಶನ್ ಕೊಡ್ತಾ ಇಲ್ಲ. ಸೊ ಹೇಗ್ ಬೇಕು ಆಗಿ ಬಿಸ್ನೆಸ್ ಮಾಡ್ತಾ ಇದಾರೆ. ಒಂದು 6 ತಿಂಗಳು 1 ವರ್ಷ ತುಂಬಾ ಡ್ರೀಮ್ಸ್ ಇಟ್ಕೊಂಡು ಈ ಬಿಸ್ನೆಸ್ ಬರ್ತಾರೆ. ಆ ಡ್ರೀಮ್ಸ್ ಅನ್ನ ಫುಲ್ಫಿಲ್ ಮಾಡಕ್ಕಾಗದೆ, ಯಾಕಂದ್ರೆ ಎಜುಕೇಶನ್ ಇಲ್ದೇನೆ ಒದ್ದಾಡಿ ಹೋಗ್ತಾರೆ. ಸೊ ಯಾಕೆ ಎಜುಕೇಶನ್ ಪ್ರೊಫೆಷನಲಿಸಮ್ ಬೇಕು ಅಂದ್ರೆ, ನಿಮಗೆ ಗೊತ್ತಿರಂಗೆ ನಾನು ಅವಾಗ ಎಕ್ಸಾಂಪಲ್ ಕೊಟ್ಟೆ, ಡಾಕ್ಟರ್ಸ್ ಓದ್ತಾರ ಇಲ್ವ? 5 years ಡಾಕ್ಟರ್ಸ್ ಓದ್ತಾರ, ಆಮೇಲೆ ಮತ್ತೆ PG ಓದ್ತಾರ, ಮತ್ತೆ ಪ್ರಾಕ್ಟಿಕಲ್ ಆಗೋ ಎಜುಕೇಶನ್ ತಗೊಂತಾರ. ಎಲ್ಲ ರೀತಿ ಎಜುಕೇಶನ್ ಇಂಪಾರ್ಟೆಂಟ್. ಲಾಯರ್ಸ್ 5 ವರ್ಷ ಓದ್ತಾರ, ಇಂಜಿನಿಯರ್ಸ್ ಓದ್ತಾರ, ಎಲ್ಲ ಪ್ರೊಫೆಷನಲ್ಸ್ ಓದ್ತಾರ. ಹಾಗಾದ್ರೆ ನಾವು ಓದ್ಬೇಕಲ್ಲ, ಎಜುಕೇಶನ್ ಓದ್ಬೇಕಾದ್ರೆ ಕಲಿಬೇಕಲ್ಲ. ಸೊ ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್, ನೀವೆಲ್ಲ ಒಂದು ಆ ಸ್ಟೇಜ್ ಅಲ್ಲಿ ಇದ್ದೀರಾ, ನೀವೆಲ್ಲ ಕಲಿಕೆಯನ್ನು ಒಂದು ಇದಕ್ಕೆ ಬಂದಿದ್ದೀರಾ. ನಿಮ್ಮ ಒಂದು ನಿರ್ಧಾರಕ್ಕೆ ಮತ್ತೆ ನಾನು ಥ್ಯಾಂಕ್ಸ್ ಹೇಳ್ತಾ. ಸೊ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಇಸ್ ಎಕ್ಸ್ಪೀರಿಯನ್ಸ್. ಸಾರಿ ಎಕ್ಸಾಮಿನೇಷನ್. ಒನ್ಸ್ ಯು ಗೆಟ್ ಎನ್ ಎಜುಕೇಶನ್ ಯು ಗೆಟ್ ಇನ್ ಎಕ್ಸಾಮಿನೇಷನ್ ಅಲ್ವಾ. ಎಲ್ಲ ಡಾಕ್ಟರ್ಗಳು ಬರೀ ಎಜುಕೇಶನ್ ತಗೊಂಡಲ್ಲ, ಎಕ್ಸಾಮ್ ಬರ್ಬಿಟ್ಟು ಪಾಸ್ ಆಗಿ ಬರ್ತಾರಲ್ಲ, ಹಂಗೆ ನೀವು ಎಕ್ಸಾಮಿನೇಷನ್ ತಗೊಬೇಕಲ್ಲ. ಎಕ್ಸಾಮಿನೇಷನ್ ವಿಲ್ ಹ್ಯಾಪನ್ ಎವ್ರಿ ಡೇ ಫಾರ್ ನೆಟ್ವರ್ಕ್ ಮಾರ್ಕೆಟರ್. ನೀವು ಎಜುಕೇಶನ್ ನ ತಗೊಂತ ಡೈಲಿ ಎಕ್ಸಾಮಿನೇಷನ್ ಹೋಗುತ್ತೆ, ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ. ಎಜುಕೇಶನ್ ಅಂಡ್ ಎಕ್ಸಾಮಿನೇಷನ್ ಹ್ಯಾಂಡ್ ಇನ್ ಹ್ಯಾಂಡ್ ಜೊತೆಗೆ ಹೋಗ್ತಾ ಇರುತ್ತೆ. ಸೊ ಡೈಲಿ ನೀವು ಏನು ಫೀಲ್ಡಿಗೆ ಹೋಗಿ ಅಪ್ಲೈ ಮಾಡ್ತೀರಾ, ನಿಮ್ಮ ಕಲ್ತಿರೋಂಥ ವಿದ್ಯೆನ, ಅವಾಗ ಎಕ್ಸಾಮಿನೇಷನ್ ಆಗುತ್ತೆ, ಅಲ್ಲಿ ರಿಜೆಕ್ಷನ್ ಆಗುತ್ತೆ, ಫೇಲ್ ಆಗ್ಬೋದು. ಫೇಲ್ ಆಯ್ತು ಅಂತ ಎಕ್ಸಾಮ್ ಬರೆದು ಬಿಡ್ತಾರ, ಮತ್ತೆ ಓದ್ಬೇಕು, ಪಾಸ್ ಮಾಡಬೇಕು. ಹಂಗೆ ಡೈಲಿ ಹೋಗ್ಬೇಕು, ಫೀಲ್ಡಿಗೆ ಹೋಗಿ ವರ್ಕ್ ಮಾಡಬೇಕು. ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಸೊ ಯುಲ್ ಗೆಟ್ ರಿಸಲ್ಟ್ಸ್. ಸೊ ಎಕ್ಸ್ಪೀರಿಯನ್ಸ್ ಡೇ ಬೈ ಡೇ ಯು ನಿಮ್ಮನ್ನ ಒಂದು ಪ್ರೊಫೆಷನಲಿಸಮ್ಗೆ ಕರ್ಕೊಂಡು ಹೋಗುತ್ತೆ. ಸೊ ನೀವು ನೋಡಿದ್ರೆ ಎಕ್ಸ್ಪೀರಿಯನ್ಸ್ ಲಾಯರ್ಸ್, ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಅಂತ ಹೇಗೆ ಕರೀತಾರೆ, ಅವರು ಇದರಲ್ಲಿ ತರೋ ನಾಲೆಡ್ಜ್ ತಗೊಂಡಿರ್ತಾರೆ. ಸೊ ನೀವು ಡೈಲಿ ಲರ್ನಿಂಗಿಗೆ ಎಜುಕೇಶನ್ ತಗೊಂತ ಡೈಲಿ ಎಕ್ಸಾಮಿನೇಷನ್ಗೆ ಹೋಗ್ತಾರೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ ಯು ವಿಲ್ ಬಿಕಮ್ ಎ ಪ್ಯೂರ್ ಪ್ರೊಫೆಷನಲ್. ಅಂಡ್ ಟು ಡೂ ದಿಸ್ ಬಿಸ್ನೆಸ್ ಯು ನೀಡ್ ಎಥಿಕ್ಸ್. ಎಥಿಕ್ಸ್ ಇಸ್ ಹೈಲಿ ಇಂಪಾರ್ಟೆಂಟ್. ಸೊ ಎಥಿಕ್ಸ್ ಇಲ್ದೇನೆ ಈ ಬಿಸ್ನೆಸ್ ಮಾಡಕ್ ಸಾಧ್ಯನೇ ಇಲ್ಲ. ತುಂಬಾ ಜನ ಎಥಿಕ್ಸ್ ಇಲ್ದೇನೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ವಾಟ್ ಈಸ್ ಎಥಿಕ್ಸ್? ಕೋಡ್ ಆಫ್ ಕಂಡಕ್ಟ್. ಎಥಿಕ್ಸ್ ಅಂದ್ರೆ ಏನು? ದೇರ್ ಆರ್ ಕೋಡ್ ಆಫ್ ಕಂಡಕ್ಟ್ ದಟ್ ವಿಲ್ ಬಿ ಥಾಟ್. ಅಂದ್ರೆ ಎಥಿಕ್ಸ್ ಏನೇನು ಇರಬೇಕು ಅಂತ ನಾನು ಇದರಲ್ಲಿ ಆಡ್ ಮಾಡಿದ್ದೀನಿ. ಸೊ ಲೇಟರ್ ಚಾಪ್ಟರ್ ಅಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಏನು ಎಥಿಕ್ಸ್ ನಾವು ಒಬ್ಬ ನೆಟ್ವರ್ಕ್ ಮಾರ್ಕೆಟರ್ ಫಾಲೋ ಮಾಡಬೇಕು ಅಂತ. ಈ 4 E's ಟು ಬಿಕಮ್ ಎ ಪ್ರೊಫೆಷನಲ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಒಂದು ಎಜುಕೇಶನು, ಎಕ್ಸಾಮಿನೇಷನು, ಎಕ್ಸ್ಪೀರಿಯನ್ಸು, ಎಥಿಕ್ಸ್, ಈ 4 ಪಾರ್ಟ್ನ ಇಟ್ಕೊಂಡ್ರೆ ಮಾತ್ರ ನಾವು ಪ್ರೊಫೆಷನಲ್ ಆಗಕ್ಕೆ. ಸೊ ನೀವು ಎಜುಕೇಶನ್ಗೆ ನೀವು ಒತ್ತು ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ ಅಂತ ಹೇಳ್ತಾ, ಸೊ ನಿಮಗೆಲ್ಲ ಮುಂದಿನ ಸ್ಟೇಜಲ್ಲಿ ಏನೇನಂತ ಹೇಳ್ತಾ ಹೋಗ್ತೀನಿ. ಸೊ ನಿಮ್ಗೆ ಈಗ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಪ್ರೊಫೆಷನಲ್ ನೆಟ್ವರ್ಕ್ ಮಾರ್ಕೆಟ್ ಆಗಬೇಕಂದ್ರೆ ಏನು ಬೇಕು, ಇಂಥ ಜನಗಳು ಇರ್ತಾರೆ ನೆಟ್ವರ್ಕ್ ಮಾರ್ಕೆಟಲ್ಲಿ. ಒಂದು ಪ್ರೊಫೆಷನಲ್ ನೆಟ್ವರ್ಕ್ ಮಾರ್ಕೆಟರ್ ಆಗಬೇಕಂದ್ರೆ ಏನು ಬೇಕು ಅಂತ ಗೊತ್ತಾಗಿದೆ. ಸ್ಕಿಲ್ಸ್ ಆ್ಯಂಡ್ ಪ್ಯಾಷನ್ ಅಂತ. ಸೊ 4 E's ವೆರಿ ಇಂಪಾರ್ಟೆಂಟ್ ಟು ಬಿಕಮ್ ಎ ಪ್ರೊಫೆಷನಲ್ ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ಇಲ್ಲಿಗೆ ಈ ಚಾಪ್ಟರ್ನ ನಾನು ಕ್ಲೋಸ್ ಮಾಡ್ತಿದ್ದೀನಿ.